ಕೊಡ್ಸಿಲ್ಲ ಅಂತಂದ್ರೆ ಡ್ಯಾಡಿ ಮಾಡ್ತೀನಿ ಮನೆಗೆ ನಡಿ ಅಂತೂ ಅದಕ್ಕೋಸ್ಕರ. ಡ್ಯೂಟಿಯಿಂದ ಬಂದು ನಾವು ಹೋಗ್ಬೇಕಾಗಿತ್ತು ಇವತ್ತು ಹಾಸ್ಪಿಟಲ್ ಕಡೆ ಎಲ್ಲ ರೆಡಿ ಆಗ್ಬಿಟ್ವಿ. ಫಸ್ಟ್ ನಮ್ಮ ಅಕ್ಕ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಹೋಗ್ಬೇಕಾಗಿತ್ತು ಹಾಸ್ಪಿಟಲ್ ಕಡೆ ಆಕ್ಸ್ಫರ್ಡ್. ಅಲ್ಲಿ ಹೋಗ್ಬಿಟ್ಟು ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿತ್ತು ಇವತ್ತು. ವ್ಯಾಕ್ಸಿನ್ ಎಲ್ಲ ಹಾಕ್ಸಿದ್ವಿ, ಒಂದು ಮಾತ್ರ ಆಗಲಿಲ್ಲ ಅಲ್ಲಿ, ಯಾಕಂದರೆ ಅಲ್ಲಿ ಇರಲಿಲ್ಲ ಸ್ಟಾಕ್ ಅಂತಂದರು. ಮತ್ತೆ ಅಲ್ಲಿಂದ ಕರ್ಕೊಂಬಂದ್ಬಿಟ್ಟು ದೀಪಿಕಾನ ಎಲೆಕ್ಟ್ರಾನ್ ಸಿಟಿಯಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ನಾವು ಬಂದ್ವಿ ಗೌರ್ಮೆಂಟ್ ಹಾಸ್ಪಿಟ್ಲು. ಅಲ್ಲಿ ನೋಡಿದ್ರೆ ಕೆಲಸ ಆಗಿಲ್ಲ, ಈ ವಾರ ಅಲ್ಲ ಬರೋ ವಾರ ಬಾ ಅಂತಂದರು. ಅದಾದಮೇಲೆ ಬೇರೆ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಎಲ್ಲ ಕೆಲಸ ಆಯಿತು. ಅದಾದಮೇಲೆ ಬರ್ತಾ ನಮ್ಮ ಮಿಸಸ್ ಡ್ಯಾಡಿ ತಕ್ಕೊಡ್ಬೇಕು ಅಂತು, ತಕ್ಕೊಟ್ಬಿಟ್ಟೆ. ಇಲ್ಲ ಅಂತಂದರೆ ಮನೆಗೆ ನಡಿ ಅಂತು. ಅದಾದಮೇಲೆ ಮತ್ತೆ ನೀರೆಲ್ಲ ತುಂಬಿಸ್ಕೊಂಡು ಮತ್ತೆ ಅಲ್ಲೇ ನಮ್ಮ ವೀವರ್ ಸಿಕ್ಕಿದ್ರು ಆಯ್ ಅಂದ್ಕೊಂಡು. ಮತ್ತೆ ಅಲ್ಲಿಂದ ಮತ್ತೆ ತಟ್ಟೆ ಏನೋ ತೊಗೊಬರ್ಬೇಕಾಗಿತ್ತು. ಅಲ್ಲಿಂದ ತಟ್ಟೆ ತೊಗೊಂಡೆ. ಈಸ್ಕೊಟ್ಟಿಲ್ಲ ಅಂತಂದರೆ ನಮ್ಮ ಹಾರ್ಟ್ ಫುಲ್ಲು ಬಿಸಿ ಆಗಿಬಿಡುತ್ತೆ. ಮತ್ತೆ ಹೋಗ್ಬಿಟ್ಟು ಚಿಕ್ಕದಾಗಿ ಒಂದು ಬಟ್ಟೆ ತೊಗೊಂಡು ಅದಾದಮೇಲೆ ಬಟ್ಟೆ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಬಂದ್ವಿ ಮನೆ ಹತ್ರ. ಅದಾದಮೇಲೆ ಮತ್ತೆ ಒಂದು ಬರ್ತಡೇ ಇತ್ತು, ನಾನು ಹೋಗೋಷ್ಟರಲ್ಲಿ ಬರ್ತಡೇ ಎಲ್ಲ ಮುಗಿದೋಗಿತ್ತು. ಬರ್ತಡೇ ಮುಗಿದ್ಬಿಟ್ಟಿತ್ತು, ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಚೆನ್ನಾಗಿ ಊಟನ ಬಾರಿಸ್ದೆ. ಅದಾದಮೇಲೆ ಮನೆಗೆ ಬಂದ್ಬಿಟ್ಟು ಸೀದಾ ಮಲ್ಕೊಬಿಟ್ಟೆ. ಇವತ್ತಿನ ವ್ಲಾಗ್ ಮುಗೀತು, ಮತ್ತೆ ಸಿಕ್ಕನ ನಾಳೆ.